ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಬೇಗ ಎದ್ದು ನೋಡಿ ಬೆಳಗ್ಗೆನೇ ಇವ್ರದ್ದು ಟಿ ವಿ ಡ್ಯಾನ್ಸು ಇವ್ರಿಗೆ ಆಟ ಆಡಿಸ್ಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ. ನೋಡಿ ರುಚಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅದನ್ನು ನೋಡಿ. ಇವನು ಹಂಗೆ ಎರಡೆರಡು ಸ್ಟೆಪ್ ಆಗ್ತಾನೆ. ಮಕ್ಕಳಿಗೆ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಅದೇ ಒಂದು ಖುಷಿ ಅವ್ರಿಗೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೈಡ್ ರೈಸ್ ಮಾಡಿದ್ದೆ. ಮತ್ತು ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಡ್ಯೂಟಿಗೆ ಹೋದ್ಮೇಲೆ ನೋಡಿ ಇವರು ಹೊರಗಡೆ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲ ನೋಡಿಕೊಂಡು ನೋಡಿ ಕಂಬಿ ಇಟ್ಕೊಂಡು ಹತ್ತಿ ಬಿಡ್ತಾನೆ. ಮತ್ತು ಅವನ ಜೊತೆ ಆಟ ಆಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪಪ್ಪಿ ಕೊಡ್ತಾನೆ. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಹ್ಞೂ ಅಂತಾನೆ. ಏನೇ ಕೇಳಿದ್ರು ಬೇಕಾ ಬೇಡ ಅಂದರು ತಲೆ ಹ್ಞೂ ಅಂತಿರ್ತಾನೆ. ಆಮೇಲೆ ನಾಲ್ಗೆ ತೋರಿಸೋದೊಂದು ಅತಿ ಮಾಡಿಬಿಟ್ಟದೆ ನೋಡಿ. ಏನೇ ಇದು ಮಾಡಿದ್ರೂ ನಾಲ್ಗೆ ತೋರಿಸ್ತಾ ಇರ್ತಾನೆ ಹೊರಗಡೆ. ಮೇಲ್ಗಡೆ ಎರಡಲ್ಲು ಕೆಳಗಡೆ ಎರಡಲ್ಲು. ಒಳ್ಳೆ ಕಾಮಿಡಿ ನೋಡಿ ನೋಡಿ ಸುಮ್ಮನೆ ಅದು ತೋರಿಸ್ತಾ ಇರ್ತಾನೆ. ಹೊಡೆದ್ರೂ ಬಿಡೋದಿಲ್ಲ. ಅದೇನು ಅಭ್ಯಾಸ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಆಮೇಲೆ ಜಾನಿ ಜಾನಿ ಎಸ್ ಪಪ್ಪ ಹೇಳೋದು ಕಲ್ತಾನೆ. ನಾವು ಜಾನಿ ಜಾನಿ ಎಸ್ ಪಪ್ಪ ಅಂದರೆ ಆ ಅಂತಾನೆ ಅವನು. ಇನ್ನು ಮಾತು ಬರೋಲ್ಲ ಏನಿಲ್ಲ ಅಷ್ಟೊಂದು. ಸುಮ್ಮನೆ ಆ ಅಂತಿರ್ತಾನೆ. ಅದೇ ಒಂದು ಕ್ಯೂಟ್. ಆಮೇಲೆ ಅವನು ಆಟ ಆಡ್ತಿದ್ದ ಅಂತೇಳಿ ರುಚಿ ಬಂದಳು. ಅವನ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಕಂಬಿಗಳು ಹಿಡ್ಕೊಂಡು ಮೇಲೆ ಎತ್ತೋದು ಕೆಳಗೆ ಇಳಿಯೋದು, ಎಲ್ಲಿ ಬೀಳ್ತಾನೋ ಅಂತ ಭಯ ಆಗಿಬಿಡುತ್ತೆ. ಮತ್ತು ರುಚಿ ಮನೆಗೆ ಹೋಗಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮಲಗಿಸಿ ಅವನ್ನ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಉಪ್ಸಾರು ಮಾಡಿದ್ದೆ. ಹೆಸ್ರು ಕಾಳು ಮತ್ತು ಚಪ್ರದ ಅವರೆಕಾಯಿ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಆಮೇಲೆ ಪಾಪಕ್ಕೆ ಫ್ರೆಶ್ ಅಪ್ ಮಾಡಿಸಿ ಸ್ನಾನ ಮಾಡಿಸಿ ಕೆಳಗಡೆ ಮನೆ ಕರ್ಕೊಂಡೋದೆ. ನೋಡಿ ಬಿಲ್ಡಿಂಗ್ ಫುಲ್ ಬರೀ ಮಕ್ಕಳೇ. ಈವ್ನಿಂಗ್ ಆಯಿತು. ಹಂಗೆ ಟೆರೆಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಸೋಣ ಅಂಥೇಳಿ ನೋಡಿ ವಾಕ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಬಿಟ್ಬಿಟ್ರೆ ಕೆಳಗಡೆ ಅಷ್ಟು ಗಾಡಿ ಓಡಾಡ್ತಿತ್ತು ಅಂತ ಕೆಳಗಡೆ ಕೆಲವೊಂದು ಸರಿ ಕರ್ಕೊಂಡು ಹೋಗ್ತೀವಿ, ಒಂದು ಸರಿ ಕರ್ಕೊಂಡು ಹೋಗಲ್ಲ. ಟೆರೆಸ್ ಮೇಲೆ ವಾಕ್ ಮಾಡಿಸ್ತೀವಿ. ಈವ್ನಿಂಗ್ ಟೈಮಲ್ಲಿ ಇದ್ದೇ ಇರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.